ಹಲೋ, ಎಲ್ಲರಿಗೂ ನಮಸ್ಕಾರ. ಏಜ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದೇನಪ್ಪ, ರೀಸೆಂಟಾಗಿ ಒಂದಿಷ್ಟು ವೀಡಿಯೋಸ್ ಹಾಕಿದ್ರು ಮುಂಬೈದು. ಈಗೇನು ಮತ್ತೆ ಹೊರಟಿದ್ದಾರೆ ಅಂತ ಅನ್ಕೋಬೋದು. ಹೌದು, ಮುಂಬೈಯಿಂದ ಬಂದು 4 ದಿನ ಆದ ನಂತರದಲ್ಲಿ ನಾವು ಕೂಡ ಈಗ ಹಸ್ಬೆಂಡ್ ಊರಿಗೆ ಹೋಗ್ತಾ ಇರೋವಂಥದ್ದು. ನಮ್ಮ ಅತ್ತೆ ಮಾವ ಇರುವಂಥ ಮನೆಗೆ ಹೋಗ್ತಾ ಇದ್ವಿ. ಯಾಕಪ್ಪ ಅಂದರೆ ನಮ್ಮ ಮನೆಯವ್ರ ಫ್ರೆಂಡ್ ಮದುವೆ ಇತ್ತು, ಅದಕ್ಕೋಸ್ಕರನೇ ನಾನು ಬರಲ್ಲ, ಸ್ವಲ್ಪ ಸುಸ್ತಾಗಿದೆ, ನಾನು ರೆಸ್ಟ್ ತೊಗೊಳ್ತೀನಿ, ಹೋಗಿ ಬನ್ನಿ ಅಂತ ಕೂಡ ನಾನು ಹೇಳಿದ್ದೆ. ಬಟ್ ನಮ್ಮ ಹಸ್ಬೆಂಡು ಇಲ್ಲ, ನೀನು ಬರಬೇಕು, ನೀನು ಬಂದರೆ ಹೋಗ್ತೀನಿ ಅಂತ ಹೇಳಿದರು. ಸರಿ ಅಂದ್ಕೊಂಡು, ಅವ್ರಿಗೂ ಒಬ್ಬರೇ ಹೋಗೋಕ್ಕೆ ಬೇಜಾರಲ್ವ, ನಾನು ಇಲ್ಲೊಬ್ಬರೇ ಇರ್ತೀನಿ, ಅವರು ಅಲ್ಲೊಬ್ಬರೇ ಇರ್ತಾರೆ ಅಂದ್ಕೊಂಡು ಸೀದಾ ನಾವು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಸೀಟ್ ಕೂಡ ಸಿಕ್ತು. ಮುಂಚೆನೂ ಬುಕ್ ನಾವು ಮಾಡಿರಲಿಲ್ಲ, ಅದಾದಮೇಲೆ ಬೇಗ ಹೋಗಿದ್ವಲ್ಲ, ಅದಕ್ಕೋಸ್ಕರ ಸೀಟ್ ಕೂಡ ಸಿಕ್ತು. ರೆಸ್ಟ್ ಕೂಡ ಮಾಡಿದ್ವಿ. ಬಟ್ ಟೈಮ್ ಆಲ್ರೆಡಿ 4:48 ಆಗಿಬಿಟ್ಟಿತ್ತು. ಆದರೆ ನಾವು ಇಳಿಬೇಕಾದಂಥ ಸ್ಟಾಪು ಬಿಟ್ಟು ನೆಕ್ಸ್ಟ್ ಸ್ಟಾಪ್ಗೆ ಇಳಿದಿದ್ವಿ. ಯಾಕೆಂದರೆ ತುಂಬ ಗಾಢವಾದಂತಹ ನಿದ್ದೆಯಲ್ಲಿ ಇರೋದ್ರಿಂದ ಎಚ್ಚರಿಕೆನೇ ಆಗಿರಲಿಲ್ಲ. ಅಲಾರಾಮ್ ಕೂಡ ಇಟ್ಕೊಂಡಿದ್ರು. ಬಟ್ ನಾನು ಯಾವಾಗಲೂ ಊರಿಗೆ ಹೋಗೋ ಟೈಮಲ್ಲಿ ಅಲಾರಾಮ್ ಇಟ್ಕೊತಿದ್ದೆ. ಬಟ್ ನಾನೇನು ಬಿಡು, ನಮ್ಮ ಮನೆಯವ್ರು ಎಬ್ಬಿಸ್ತಾರೆ ಅಂದ್ಕೊಂಡು ನಾನೇನು ಇಟ್ಕೊಂಡಿರಲಿಲ್ಲ. ಬಟ್ ನಾವು ಮಾಡಿದ ಮಿಸ್ಟೇಕೆ ಅಲ್ಲೇ ಅಂತ ಹೇಳ್ಬೋದು. ಬಟ್ ನನಗೆ ತುಂಬ ಸುಸ್ತಾಗ್ಬಿಟ್ಟಿದ್ರು ಪಾಪ ನಮ್ಮ ಮನೆಯವರು. 2 ಅವರ್ಸಿಂದನೂ ನಾನು ಆರಾಮಾಗೇನೋ ಮಲ್ಕೊಂಡೆ. ಬೆಡ್ಶೀಟ್ ಕೂಡ ತೊಗೊಂಡೋಗಿದ್ವಿ, ಪೇಪರ್ ಕೂಡ ಇತ್ತು, ನಾನೇನೋ ಮಲ್ಕೊಂಬಿಟ್ಟೆ ಅಲ್ಲೇ. ಬಟ್ ಏನಂದ್ರೆ ನಿದ್ದೆ ಅಂತ ಬಂದಾಗ ಯಾರೇನು ಅಂದ್ಕೊಂಡ್ರು ಪರವಾಗಿಲ್ಲ ಅಂದ್ಕೊಂಡು ಆರಾಮಾಗಿ ಮಲಗಿಬಿಟ್ಟಿದ್ದೆ. ಬಟ್ ನನ್ನ ಹೆಣ್ಮಗು ಅನ್ನೋ ಕಾರಣದಿಂದ, ಅದರಲ್ಲೂ ಜವಾಬ್ದಾರಿಯುತ ಗಂಡ ಅಂದರು ಮಾಡುವಂಥ ಕರ್ತವ್ಯ ನಮ್ಮ ಮನೆಯವ್ರು ನಿಭಾಯಿಸಿದ್ದಾರೆ. ಅದು ನಾನೇನು ಹೇಳೋದು, ನೀವೇ ನೋಡ್ತಾ ಇರ್ಬೋದು. 2 ಅವರ್ಸಿಂದ 4:48 ನಾವು ವೆಯ್ಟ್ ಮಾಡೋಕೋತರು 7 o'clockವರೆಗೂ ಬಸ್ಗೋಸ್ಕರ ಅಲ್ಲೇ ವೆಯ್ಟ್ ಮಾಡಿದ್ವಿ. ಆಮೇಲೆ ಎದ್ಬಿಟ್ಟು ಅಲ್ಲೇ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಬಸ್ ಕೂಡ ಸಿಕ್ತು. ಬಸ್ ಕ್ಯಾಚ್ ಮಾಡಿಕೊಂಡು ಆಮೇಲೆ ಅಜ್ಜಂಪುರದಲ್ಲಿ ಇಳ್ಕೊಂಡು, ಅಜ್ಜಂಪುರ ಬಸ್ ಸ್ಟಾಪಲ್ಲಿ ಇಳ್ಕೊಂಡು, ಅದಾದಮೇಲೆ ನಮ್ಮ ಮನೆಯವ್ರು ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಬೈಕ್ ತೊಗೊಂಬಂದು, ಅದಾದಮೇಲೆ ಲಗೇಜೆಲ್ಲ ಇಟ್ಕೊಂಡು ಸೀದಾ ಊರಿಗೆ ಬಂದ್ವಿ. ಅಷ್ಟೆಲ್ಲ ಸರ್ಕಸ್ ಮಾಡ್ಕೊಂಬರೋಷ್ಟಿಗೆ 9:45 ಆಗೋಗ್ಬಿಟ್ಟಿತ್ತು. ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮನೇಲಿ ಸ್ವಲ್ಪ ಟಿಫನ್ ಎಲ್ಲ ಮಾಡಿಬಿಟ್ಟು ಕಾಫಿ ಎಲ್ಲ ಮಾಡಿಕೊಂಡು ಸ್ವಲ್ಪ ಕುಡ್ಕೊತಾನೆ ಆರಾಮಾಗಿ ಕೂತ್ಕೊಂಡಿದ್ವಿ. ಈಗ ನೋಡ್ತಾ ಇರ್ಬೋದು, ಇದು ನಮ್ಮ ಗಂಡನ ಮನೆ, ನಮ್ಮ ಅತ್ತೆ ಮಾವ ಇರುವಂತಹ ಮನೆ. ನಾವೇನಾದರೂ ಫಂಕ್ಷನ್ಸ್ ಇದ್ದಾಗ ಅಥವಾ ಏನಾದರೂ ಕಾರ್ಯಕ್ರಮ ಇದ್ದಾಗ ಅಥವಾ ಏನಾದರೂ ಕೆಲಸ ಇದ್ದಾಗ ಊರಿಗೆ ಹೋಗ್ತಾ ಇರ್ತೀವಿ. ನಮ್ಮ ಮನೆಯವರಂತರೂ 15 ಡೇಸ್ಗೊಂದ್ಸಲಿ ಅಥವಾ 10 ಡೇಸ್ಗೊಂದ್ಸಲಿ ಹೋಗ್ತಾ ಬರ್ತಾ ಇರ್ತಾರೆ. ಯಾಕಂದರೆ ಅಡಿಕೆ ತೋಟ ಜವಾಬ್ದಾರಿ ಇರುತ್ತೆ ಅಲ್ವಾ, ಹಾಗಾಗಿ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಮತ್ತು ಅವ್ರ ತಮ್ಮ ಕಷ್ಟಪಟ್ಟು ಕಟ್ಟಿಸಿದಂತಹ ಮನೆ ಇದು. ಅವ್ರದ್ದೊಂದು ಪುಟ್ಟದಂಥ ಗೂಡು. ಆ ಪುಟ್ಟ ಗೂಡಲ್ಲಿ ನಾನು ಕೂಡ ಸೇರ್ಕೊಂಡಿದ್ದೀನಿ ಇವಾಗ. ತುಂಬಾ ಖುಷಿ ಆಗುತ್ತೆ. ಇದಾದಮೇಲೆ ತುಂಬ ಟೈಮ್ ಇತ್ತು. ನಮ್ಮ ಅತ್ತೆಯವರು ಕೂಡ ಬೇರೆ ಕಡೆ ಕೆಲಸ ಇದೆ ಅಂತ ಹೋದರು. ಮನೇಲಿ ಯಾರು ಇರಲಿಲ್ಲ, ನಮ್ಮ ಮಾವ ಕೂಡ ಇದ್ದರು, ಅವರು ಹಸು ಮೇಯಿಸ್ಲಿಕ್ಕೆ ಅಂತ ಹೋದರು. ಅದಾದ್ಮೇಲೆ ನಾವಿಬ್ಬರು ಏನು ಟೈಮ್ ವೇಸ್ಟ್ ಮಾಡೋದು ಅಂದ್ಕೊಂಡು ತೋಟಕ್ಕೆ ಹೋಗಿ ತುಂಬ ದಿನಗಳೇ ಆಗೋಗ್ಬಿಟ್ಟಿತ್ತು. ನಾನು ಆವಾಗ ಡಿಸೆಂಬರ್ ಮಂತಲ್ಲೇನೋ ಹೋಗಿದ್ದು. ಈಗ ಆಲ್ಮೋಸ್ಟ್ ಒಂದು 4-5 ಮಂತ್ಸ್ ಆಗೋಗ್ಬಿಟ್ಟಿದ್ದೆ. ಅದಾದಮೇಲೆ ಇವತ್ತೇ ನಾನು ಹೋಗ್ತಾ ಇರೋವಂಥದ್ದು. ಬಟ್ ನಮ್ಮ ಮನೆಯವರು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಈ ಒಂದು ಪ್ಲೇಸ್ನ ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಅದು ಸ್ವಲ್ಪ ಎಮೋಷ್ನಲ್ ಕೂಡ ಆಗ್ತಾಯಿದೆ. ಯಾವತ್ತೂ ಮರೆಯೋಕ್ಕಾಗಲ್ಲ ಸಾಯೋವರೆಗೂ ಈ ಒಂದು ಜಾಗನ ತುಂಬಾ ನೆನ್ಪಿಟ್ಕೊತ ಜಾಗ ಅದು. ಉಸಿರಲ್ಲಿ ಉಸಿರಾಗಿರುವಂತಹ ಜಾಗ ಅಂತಲೇ ಹೇಳ್ಬೋದು. ಯಾಕೆ ಏನು ಅಂತ ನಿಮಗೆ ಮುಂಚೆನೇ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಬಟ್ ನಾನು ಅದನ್ನೇನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಬಟ್ ಅದನ್ನು ತುಂಬ ನಮ್ಮ ಮನೆಯವ್ರು ಪ್ರೊಟೆಕ್ಟಿವ್ ಆಗಿ ಇಟ್ಟಿದ್ದಾರೆ ಆ ಒಂದು ಪ್ಲೇಸ್ನ. ಎಲ್ಲ ಕವರೆಲ್ಲ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ತುಂಬ ಬೇಜಾರಾಗಿಬಿಟ್ಟಿತ್ತು. ಏನಪ್ಪ ಹಿಂಗಾಯಿತು ಅಲ್ಲ ಅಂದ್ಕೊಂಡು, ಅದಾದಮೇಲೆ ಮತ್ತೆ ನಮ್ಮನ್ನ ಒಂದು ಮುಂಚೆಯಾಗಿದ್ದೋ ಆ ಥರನೇ ಆ್ಯಕ್ಟಿವ್ ಆಗಿ ಓಕೆ ಬಿಡಿ, ಅದನ್ನು ಈಗ ಮುಗ್ದೋಗಿರುವಂತಹ ಒಂದು ಘಟನೆ ಅಂದ್ಕೊಂಡು, ಅದಾದಮೇಲೆ ಮತ್ತೆ ಅಲ್ಲಿ ಹಸು ಇತ್ತು. ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಅವ್ರ ಪಾಡಿಗೆ ಅವರು ಹುಲ್ಲೆಲ್ಲ ಹಸುಗೆ ಹುಲ್ಲು ತೊಗೊತಾಯಿದ್ರು. ಇದು ಬೇರೆಯವರ ತೋಟದ ಹಸು. ನಾನು ಅದಕ್ಕೆ ಸ್ವಲ್ಪ ಮಸಾಜ್ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡಿಗೆ ನಾನು ಯಾವ ರೀತಿಯಾಗಿ ಮಸಾಜ್ ಮಾಡ್ತಾಯಿದ್ದೋ ಅದೇ ರೀತಿಯಾಗಿ ಆ ಒಂದು ಹಸು ಕೂಡ ಮಸಾಜ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಅದು ಎಷ್ಟು ರಿಲ್ಯಾಕ್ಸ್ ಆಗ್ತಾಯಿತ್ತು ಪಾಪ ಅದಕ್ಕೆ. ಅಂದರೆ ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಬೇರೆ ಅಲ್ಲಿ ಇಲ್ಲಿ ಇತ್ತು, ಅದನ್ನೆಲ್ಲ ತೆಗೆದು ನಾನು ಮಸಾಜ್ ಮಾಡ್ತಾಯಿದ್ದೆ. ನಂತರ ಅದಕ್ಕೆ ತುಂಬ ಖುಷಿ ಅನ್ನಿಸ್ತಿತ್ತು. ನನಗೆ ಭಯ, ಯಾಕಂದರೆ ಎಲ್ಲಿ ಬಂದು ಗುದ್ಬಿಡುತ್ತೋ ಅಂತಂದು. ಯಾಕಂದರೆ ಹೊಸ ಜನ, ಹೊಸ ಜಾಗದಲ್ಲಿ ಹೊಸ ಮುಖಗಳು ನೋಡಿದಾಗ ಯಾರೇ ಆದರೂ ಅಷ್ಟೇ, ಮನುಷ್ಯರೇ ಒಬ್ರು ನೋಡ್ಕೊಂಡ್ರೆ ಒಬ್ರಿಗೆ ಒಂದೊಂದ್ಸಲಿ ಗೊತ್ತಿದ್ರೂ ಗೊತ್ತಿಲ್ಲದ ಥರ ಇರ್ತಾರೆ. ಅದರಲ್ಲೂ ಈ ಪ್ರಾಣಿಗಳು ನಾವೆಲ್ಲಿಂದನೋ ಬಂದಿರ್ತೀವಿ, ಅದು ನಮ್ಮನ್ನು ನೋಡಿ ಸುಮ್ಮನೆ ಬಿಡುತ್ತಾ, ಬೇರೆದು ಯಾವುದಾದ್ರೂ ಹಸುವಾಗಿದೆ ಗುದ್ದಿರೋದೇನೋ ಅಂತ ಅಂದ್ಕೊತೀನಿ. ಬಟ್ ಈ ಹಸು ತುಂಬಾ ಚೆನ್ನಾಗಿತ್ತು. ಮಸಾಜ್ ಮಾಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ಅದು ತುಂಬ ರಿಲ್ಯಾಕ್ಸ್ ಫೀಲ್ ಪಡ್ತಾಯಿತ್ತು. ಇದಾದ್ಮೇಲೆ ನಮ್ಮ ಹಸ್ಬೆಂಡೆಲ್ಲ ಹುಲ್ಲೆಲ್ಲ ಕಟ್ ಮಾಡ್ತಾಯಿದ್ದು. ಅವ್ರ ಜೊತೆ ಒಂದಿಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದೆ. ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅವರು
ಸಿಕ್ಕಾಬಟ್ಟೆ ಸ್ವೆಟ್ ಆಗಿಬಿಟ್ಟಿದ್ರು. ತುಂಬ ಬೇಜಾರಾಗ್ತಾ ಇತ್ತು ನನಗೆ. ಆಮೇಲೆ ಅವ್ರಿಗೆಲ್ಲ ಒರೆಸಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು ಹೆಲ್ಪ್ ಮಾಡಲಿಕ್ಕೆ ಹೋದೆ. ಜಸ್ಟ್ ಏನಿಲ್ಲ, ಚೀಲ ಇಟ್ಕೊಂಡೆ. ಅವರೆಲ್ಲ ಹಸುಗೆ ಎಷ್ಟು ಬೇಕೋ ಅಷ್ಟು ಹುಲ್ಲ ತೊಗೊತಾ ಇದ್ರು. ತುಂಬ ರುಚಿಯಾಗಿರುತ್ತೆ ಹಸುಗೆ ತಿನ್ನಲಿಕ್ಕೆ ಅಂಥೇಳಿ ಹಸುಗೆ ಏನೇನು ಎಷ್ಟಾಗುತ್ತೋ ಸಾಧ್ಯ ಆದಷ್ಟು ಆ ಚೀಲ ತುಂಬುವಷ್ಟು ತುಂಬ್ತಾನೇ ಇದ್ದರು. ನಾನು ಅಪ್ಪಿ ಇಷ್ಟು ಕೊಂಡ ಅಂತ. ನಮ್ಮ ಹಸುಗೆ ಇದು ಒಂದೇ ದಿವಸಕ್ಕೆ ಖಾಲಿ ಮಾಡುತ್ತೆ, ಅದು ಎಷ್ಟು ಟೇಸ್ಟ್ ಕೊಡುತ್ತೆ ನಮ್ಮ ತೋಟದ್ದು ಹುಲ್ಲೆಲ್ಲ ಅಂತ ಹೇಳ್ತಾಯಿದ್ರು. ನನಗೊಂಥರ ಖುಷಿ ಆಗ್ತಾಯಿತ್ತು, ಹೌದಾ ಅಂತಲೂ. ಪ್ರತಿ ಸಲನೂ ಇಲ್ಲೇ ಬರಲಿಕ್ಕಾಗಲ್ಲ, ಯಾಕಂದರೆ ಹಸು ನಾನು ಡೈಲಿ ಏನಾದರೂ ಹುಲ್ಲನ್ನ ಇಲ್ಲಿಂದ ತಗೊಂಡೋಗಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಅದು ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು, ಇನ್ನೂ ಹಾಲು ಹೆಚ್ಚೆ ಕೊಡ್ತಾಯಿತ್ತು. ಆದರೆ ನಾವು ಯಾವಾಗಲೂ ಇಲ್ಲಿ ಬರೋಕ್ಕಾಗಲ್ವಲ್ಲ ಅಂತ ಹೇಳ್ತಾಯಿದ್ರು. ಹೌದು, ನಮ್ಮ ಅಪ್ಪಾಜಿ ಕೂಡ ಇಲ್ಲಿ ಬರೋಕ್ಕಾಗಲ್ಲ, ತುಂಬ ದೂರ ಆಗುತ್ತೆ ಅಂತೆಲ್ಲ ಹೇಳ್ತಾಯಿದ್ರು. ಹಂಗೆ ಒಂದಿಷ್ಟು ಅದು ಮಾತಾಡೋದ್ಮೇಲೆ ಇನ್ನೊಂದಿಷ್ಟು ಮಾತುಕತೆಗಳು ನಾನು ನಮ್ಮ ಹಸ್ಬೆಂಡ್ ಮಾತಾಡ್ಕೊತ ಒಂದಿಷ್ಟು ವೀಡಿಯೋಸ್ಗಳು ಮೆಮೊರೀಸಾಗಿ ಉಳ್ಕೊಳ್ಳುತ್ತೆ ಅಂತ ಕೂಡ ನಾನು ಇದೊಂಥರ ವ್ಲಾಗ್ ಕೂಡ ಆದಂಗೆ ಆಗುತ್ತೆ ಅಂತ ಮಾಡ್ತಾಯಿದ್ದೆ. ನೀವು ನೋಡ್ತಾ ಇರ್ಬೋದು. ಇದಾದಮೇಲೆ ಸರಿ ಎಲ್ಲ ಆಯಿತು ಅಂದ್ಕೊಂಡು, ಸರಿ ಮುಂದೆ ಹೋಗು, ನಾನು ಕಟ್ಕೊಂಡು ಬರ್ತೀನಿ ಅಂತ ಹೇಳಿದರು. ಸರಿ ಅಂದ್ಕೊಂಡು ನಾನು ಕೂಡ ಬರ್ತಾ ಇದ್ದೆ. ನೀವು ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೇಚರ್, ಅಂದರೆ ತುಂಬಾ ಇಷ್ಟ ಆಗೋಯಿತು. ಅಲ್ಲೇ ಇದ್ಬಿಡೋಣ ಅನಿಸ್ಬಿಟ್ಟಿತ್ತು. ಆದರೆ ಆ ಥರ ಎಲ್ಲ ಇರಲಿಕ್ಕೆ ಆಗಲ್ಲ ಅಲ್ವಾ. ನಾವು ಎಲ್ಲಿ ಜೀವಿಸ್ತಿರ್ತೀವೋ, ಎಲ್ಲಿ ಮನೆಗಳು ಎಲ್ಲಿದ್ದಾವೋ ಅಲ್ಲಿ ಹೋಗ್ಬೇಕಾಗುವಂಥದ್ದು. ತೋಟದಲ್ಲಿ ಏನಾದರೂ ಕೆಲಸ ಇದ್ದಾಗ ಬರಬೇಕಾಗುವಂಥದ್ದು ಇರುತ್ತೆ. ಇದಾದಮೇಲೆ ಇಲ್ಲೆಲ್ಲ ಕಂಪ್ಲೀಟಾಗಿ ಚೀಲದಲ್ಲೆಲ್ಲ ತುಂಬಿಟ್ಟು ನಮ್ಮ ಮನೆಯವ್ರು ಎತ್ಕೊಂಡು ಹೋಗ್ತಾಯಿದ್ರು. ನನಗೆ ಎಷ್ಟು ಅಜ್ಜಿ ಇದೆ ಅಂತ, ಭಾರ ಆಗ್ತಿದೆ ಅಂತೆಲ್ಲ ನಾನು ಹೇಳ್ತಾ ಇದ್ದೆ. ನಾನು ಹೊತ್ಕೊಂಡು ಹೋಗ್ತೀನಿ ನೋಡು ಅಂತೇಳಿ ಅವ್ರ ಪಾಟಿಗವರು ಅವ್ರ ಕೆಲಸದಲ್ಲಿ ಅವರು ಮಗ್ನನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ವೀಡಿಯೋ ಮಾಡೋದ್ರಲ್ಲಿ ಫುಲ್ಲು ಮುಳುಗ್ಬಿಟ್ಟಿದ್ದೆ. ನಾನು ಅವ್ರ ಕೆಲಸದಲ್ಲಿ ಮುಳುಗಿದ್ದೆ, ನನ್ನ ಕೆಲಸದಲ್ಲಿ ನಾನು ಮುಳುಗಿದ್ದೆ. ಇದಾದಮೇಲೆ ಸರಿ ಮನೆಗೆ ಹೊರಡೋಣ ಅಂದ್ಕೊಂಡು, ಟೈಮ್ ಆಗಿದೆ ಈಗ, ಆಲ್ರೆಡಿ 3 o'clock ಇದೆ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂತಲೇ ಹೇಳ್ತಿದ್ರು. ಸರಿ ಅಂದ್ಕೊಂಡು ಇಬ್ಬರು ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು, ಹಸುಗೆ ಬೇಕಾದಂಥ ಹುಲ್ಲನ್ನ ತೊಗೊಂಡೋಗಿ ಇಟ್ಟು ಅದಕ್ಕೊಂದಿಷ್ಟು ಹುಲ್ಲು ಹಾಕಿಬಿಟ್ಟು, ಅದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂದ್ಕೊಂಡು ನಮ್ಮ ಮನೆಯವರಿಗೆ ಒಂದಿಷ್ಟು ಕಾಫಿ ಮಾಡಿಕೊಟ್ಟೆ. ಕಾಫಿ ಕುಡ್ಕೊಂತ ಮಾತಾಡ್ತಾ ಕೂತ್ಕೊಂಡಿದ್ವಿ. ನೋಡ್ತಾ ಇರ್ಬೋದು, ಸ್ವಂತ ಮನೆ ಅಂತ ಅಂದಾಗ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಇರೋವಂತಹ ಒಂದು ಸ್ವತಂತ್ರ ಇರುವಂಥದ್ದು ಇರುತ್ತೆ. ಆದರೆ ಬಾಡಿಗೆ ಮನೆಯಲ್ಲಿ ನಮ್ಗೆ ಇಷ್ಟ ಬಂದ ರೀತಿಯಾಗಿ ಈ ಥರ ಎಲ್ಲ ಹಾಕ್ಕೊಳಕ್ಕಾಗಿರೋದು, ತುಂಬ ಸ್ಪೇಸ್ ಇರುವಂಥ ಜಾಗಗಳು ಇರುವಂಥದ್ದೆಲ್ಲ ಕಡಿಮೆ ಅಂತಲೇ ನಾನು ಹೇಳ್ತೀನಿ. ಟೀ ಕುಡ್ದಾದ್ಮೇಲೆ ಮತ್ತೆ ಈಗ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಬೇಗ ರೆಡಿ ಆಗೋಣ ಅಂದ್ಕೊಂಡು ಸ್ಯಾರಿ ವೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 1.5 hours ಆಗೋಗ್ಬಿಡ್ತು ಸ್ಯಾರಿ ಉಡೋದು. ಬಟ್ ಪಿನ್ ಮಾಡಿಕೊಂಡೆ, ಹೇಗೆ ಮಾಡಿಕೊಟ್ರು ಪಾಪ. ಹಿಂದ್ಗಡೆ ಮನೆ ಅಕ್ಕವರು ಬಂದುಬಿಟ್ಟು ಸ್ಯಾರಿ ಪಿನ್ ಎಲ್ಲ ಮಾಡಿದರು. ಬಟ್ ನನಗೇನು ಸೂಟ್ ಆಗಲಿಲ್ಲ. ಫೈನಲಾಗಿ 1 ಪಿನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಿಕೊಂಡೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಅಂದ್ಕೊಂಡಕ್ಕಿಂತ ಇದು ತುಂಬಾ ಚೆನ್ನಾಗಿತ್ತು. ಬಟ್ ಸ್ಯಾರಿ ಕೂಡ ತುಂಬ ರಫ್ ಇತ್ತು ಅಂತಲೇ ಹೇಳ್ಬೋದು. ಬಟ್ ಫೋಟೋದಲ್ಲಾಗಿರ್ಬೋದು ಒಳ್ಳೆ ಲುಕ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಸ್ಯಾರೀಸ್. ಹಾಗಾಗಿ ಇದನ್ನೇ ವೇರ್ ಮಾಡೋಣ ಅಂದ್ಕೊಂಡು ವೇರ್ ಮಾಡಿದೆ. ಅಲ್ಲಿ ಮದುವೆ ಮನೆಗೆ ಹೋದ್ವಿ. ಮದುವೆ ಮನೆಯಲ್ಲಿ ಗಂಡು ಹೆಣ್ಣು ತುಂಬಾ ಕ್ಯೂಟ್ ಆಗಿದ್ದರು. ಅವ್ರ ಜೊತೆಗೆ ಅಲ್ಲಿ ನಮ್ಮ ಮನೆಯವ್ರಿಗೆ ಪರಿಚಯ ಇದ್ದಂಥವ್ರು ಬಂದಂಥವ್ರು, ಅವರು ಸಹ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದರು, ಪ್ರಿಟಿಯಾಗಿ. ಅವ್ರು ನನಗೆ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು. ನಾನು ಎಲ್ಲಿಗೆ ಹೋದ್ರೂ ನಾನು ತುಂಬ ಮಾತಾಡೋದು ಕಡಿಮೆ, ಆದ್ರೂ ತುಂಬ ಚೆಂದ ಮಾತಾಡಿಸಿದ್ರು. ಅವ್ರು ಮಾತಾಡ್ಸಿದ್ದು ನೋಡಿ ನನಗೆ ತುಂಬಾ ಖುಷಿ ಆಯಿತು. ನಮ್ಮನ್ನು ಇಷ್ಟಪಡೋರು ಒಂದಿಷ್ಟು ಜನ ಇದ್ದಾರಲ್ಲಪ್ಪ ಅಂತಂದು ಮನಸ್ಸಿಗೆ ಒಂದು ತುಂಬಾ ಖುಷಿ ಆಯಿತು. ಬಟ್ ಕೆಲವೊಂದು ಟೈಮು ಮನೆಯವರೇ ನಮಗೆ ಇಷ್ಟಪಡಲ್ಲ, ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಿರ್ತಾರೆ. ಬಟ್ ಅದರಲ್ಲೂ ಇಂಥ ಒಳ್ಳೆ ಹೃದಯಗಳು, ಒಳ್ಳೆ ಮನಸ್ಸಿನವರು ಇದ್ದಾರೆ ಅಂತ ಅಂದಾಗ ಒಂಥರ ತುಂಬಾ ಖುಷಿ ಆಗುತ್ತೆ. ಅದಿನ್ನೇ ನಾನು ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಆಗಲ್ಲ. ಸೊ ಇದೇ ರೀತಿಯಾಗಿ ಎಲ್ಲರೂ ನಮ್ಮನ್ನ ಇಷ್ಟಪಡಲಿ, ಪ್ರೀತಿಸಿ, ಗೌರವಿಸಿ, ಆಶೀರ್ವದಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಅವ್ರ ಜೊತೆಗೆಲ್ಲ ಮಾತಾಡ್ಕೊತ ಕೂತ್ಕೊಂಡು ಮತ್ತು ಊಟ ಎಲ್ಲ ಮುಗಿಸ್ಕೊಂಡು, ಅದಾದಮೇಲೆ ತಿರ್ದಿಸ ಮುಹೂರ್ತ ಕೂಡ ಇತ್ತು. ಮುಹೂರ್ತ ಕೂಡ ಮುಗಿಸ್ಕೊಂಡು ಅಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಒಂದಿಷ್ಟು ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಅದಾದಮೇಲೆ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು. ಅಂದರೆ ಎಲ್ಲ ಏನು ಮನೆ ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಮನೆಯವ್ರ ಜೊತೆಗೆ ಫ್ರೀ ಟೈಮಲ್ಲಿ ಅವ್ರ ಜೊತೆಗೆ ಮಾತಾಡ್ತಾ ಕೂತ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ಅವ್ರೇನೋ ಹೇಳ್ತೀನಿ ಅಂತ ಕರೆದ್ಬಿಟ್ಟು ಕಾರ್ಲಿತಾ ಇದ್ದರು. ನನಗೆ ಭಯ ಆಗ್ತಿತ್ತು, ಅದರಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಬಟ್ ಜಸ್ಟ್ ಒಂದು 5 ಸೆಕೆಂಡ್ ವೀಡಿಯೋನ ನಾನು ತುಂಬ ಲಾಂಗಾಗಿ ಇದನ್ನು ಮಾಡಿರೋವಂಥದ್ದು. ಇದೆಲ್ಲ ಆದಮೇಲೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಸೊ ಒಂದಿಷ್ಟು ನಮ್ಮ ಮನೆ ಇನ್ನೂ ಎಷ್ಟು ಚೆಂದ ಕಾಣುತ್ತೆ ಈವ್ನಿಂಗ್ ಟೈಮಲ್ಲಿ ಅಂತ ಹೇಳ್ಬಿಟ್ಟು, ವೆದರ್ ಆಗಿರ್ಬೋದು, ಅಲ್ಲಿರುವಂಥ ವಾತಾವರಣ ಆಗಿರ್ಬೋದು, ಸುತ್ತಮುತ್ತ ಇರುವಂತಹ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಅಂತ ಅಂದು ಒಂದಿಷ್ಟು ವೀಡಿಯೋನ ಮಾಡಿಕೊಂಡೆ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದಾಗಿತ್ತು ನನ್ನ ಒಂದು
ಬ್ಯೂಟಿಫುಲ್ ವ್ಲಾಗ್, ಮದುವೆಯ ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಮುಂಚೆನೇ ಹೇಳಿದ್ದೆ ನಾನಿಲ್ಲಿ ಬರೋದಿಲ್ಲ, ಮದುವೆಗೆ ಒಬ್ಬರೇ ಹೋಗಿ ಬನ್ನಿ ಅಂತಂದು. ಬಟ್ ಬಂದಿಲ್ಲ ಅಂದಿದ್ರೆ ಒಳ್ಳೆಯ ವ್ಯಕ್ತಿಗಳನ್ನ ಮೀಟ್ ಮಾಡೋದು ಮಿಸ್ ಮಾಡ್ಕೊತಿದ್ದೆ ಅಂತ ಅನಿಸುತ್ತೆ. ಒಳ್ಳೆಯ ಭಾವನೆಗಳಿಗೆ, ವ್ಯಕ್ತಿತ್ವಗಳಿಗೆ ಬೆಲೆ ಕೊಟ್ಟು ಮಾತಾಡಿಸೋ ಅಂಥವ್ರನ್ನ ಮಿಸ್ ಮಾಡ್ಕೊತಿದ್ದೆ. ಅವ್ರನ್ನ ಮಾತಾಡ್ಸೋದು ಅಂತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಮಾತಾಡಿಸಿ ತುಂಬಾ ಖುಷಿ ಆಯಿತು. ಅದನ್ನು ಯಾವುದೇ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದಾದಮೇಲೆ ಮದುವೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಊರಿಗೆ ಹೋಗ್ತಾ ಇದ್ವಿ. ಬಟ್ ನಾವೇನು ಬುಕ್ ಮಾಡಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನೀವು ನೋಡ್ತಾ ಇರ್ಬೋದು. ಯಪ್ಪ, ರೈಲ್ವೆ ಸ್ಟೇಷನಲ್ಲಿ ಟ್ರೈನಲ್ಲಿ ಎಷ್ಟು ರಶ್ ಇತ್ತು ಅಂದರೆ ನೆಕ್ಸ್ಟ್ ಯಾವತ್ತು ಟ್ರೈನ್ಗೆ ಹೋಗಬಾರ್ದು ಅನ್ನಿಸ್ಬಿಡ್ತು. ಹೇಗೋ ಹರಸಾಹಸ ಮಾಡಿಕೊಂಡು ಬೆಂಗಳೂರು ತಲುಪಿದ್ವಿ. ಸೀದಾ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಟೀ ಮಾಡಿಕೊಂಡು ಕುಡಿದ್ವಿ. ಸೊ ಇದಾಗಿತ್ತು ನನ್ನ ಒಂದು ಮದುವೆಯ ಊರಿನ ವ್ಲಾಗ್ ಅಂತ ಹೇಳ್ಬೋದು. ಯಾರಿಗೆಲ್ಲ ಒಂದು ಪುಟ್ಟದಂಥ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.